15 ದಿನಗಳ ನಂತರ ಆ ರಾತ್ರಿ ನಡೆದ ಘಟನೆ ನಂತರ ಎಲ್ಲರೂ ಕೂಡ ಭಾರತಕ್ಕೆ ವಾಪಸ್ ಬಂದುಬಿಡ್ತಾರೆ. ಖಲೀದ್ ಎಲ್ಲಿದ್ದು ಯಾರಿಗೂ ತಿಳಿಯೋದು. ಯಾಕಂದರೆ ಸ್ಫೋಟ ನಡೆಯೋ ಮುನ್ನವೇ ಖಲೀದ್ ಅಲ್ಲಿಂದ ಹೊರಟು ಹೋಗಿದ್ದ. ಆರೋಹಿ ಅರಮನೆಯಲ್ಲೇ ಇರ್ತಾಳೆ. ವಿಜಯ್ ಅವರು ಮತ್ತು ಕಾವೇರಿ ಆರೋಹಿನ ಏನಾದರೂ ಒಂದು ಅನ್ನತ್ತಲೇ ಇರ್ತಾರೆ. ಅವರಂದಾಗ ಆರೋಹಿ ಕೂಡ ಸುಮ್ಮನಿರೋದಿಲ್ಲ, ತಿರುಗಿ ಉತ್ತರ ಕೊಟ್ಟು ಬಿಡ್ತಾಳೆ. ಅಂದು ರಾತ್ರಿ ಸುಮೇಧ್ ಚಕ್ರವರ್ತಿಗೆ ಶೂಟ್ ಮಾಡಿದ ನಂತರ ಆರ್ಯನ್ ಕೂಡ ಎಲ್ಲೋ ಹೊರಟು ಹೋದ. ಅವನು ಎಲ್ಲಿದ್ದಾನೆ ಎಂಬುದು ಕೂಡ ಯಾರಿಗೂ ತಿಳಿಯದು. ಕಾವೇರಿಗೆ ಆರ್ಯನ್ ಬಗ್ಗೆ ಎಲ್ಲ ತಿಳಿದಿದೆ, ಆದರೆ ವಿಜಯ್ ಅವರ ಹತ್ರ ಮಾತ್ರ ಆ ವಿಷಯ ಹೇಳದೆ ಮುಚ್ಚಿಟ್ಟಿದ್ದಾಳೆ. ಸುಮೇಧ್ ಚಕ್ರವರ್ತಿ ಬಗ್ಗೆ ಯಾವ ವಿಷಯವೂ ತಿಳಿಲಿಲ್ಲ. ಅವನು ಬದುಕಿದ್ದಾನ ಅಥವಾ ಸತ್ತು ಹೋದ್ನ ಅದು ಕೂಡ ಯಾರಿಗೂ ತಿಳಿಯದು. ಸುಮೇಧ್ ಜೊತೆಗೆ ವಜ್ರಗಳು ಕೂಡ ಎಲ್ಲಿವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ರಾತ್ರಿ 12 ಗಂಟೆ. ಬೆಡ್ ಮೇಲೆ ಕೂತು ಸುಮೇಧ್ ಚಕ್ರವರ್ತಿ ಫೋಟೋ ನೋಡ್ತಾ ಮುತ್ತಿಟ್ಟು ಐ ಮಿಸ್ ಯು ಸುಮೇಧ್ ಅಂತ ಫೋಟೋ ಸವರ್ತಾ ಇರ್ತಾಳೆ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ. ಹಲೋ, ಇದುವರೆಗೂ ಮಲಗದೆ ಏನು ಮಾಡ್ತಿದ್ಯಾ? 12 ಗಂಟೆ ಆಗ್ತಿದೆ ಆರೋಹಿ ಅಂತಾನೆ ಕಬೀರ್. ನಂಗೆ ನಿದ್ರೆ ಬರ್ತಿಲ್ಲ, ನೀನು ಹೇಳು ಈ ಸಮಯದಲ್ಲಿ ಯಾಕೆ ಫೋನ್ ಮಾಡಿದೆ? ನಾಳೆ ನೀನು ಫ್ಲ್ಯಾಟಿಗೆ ಬರಬಲ್ಯಾ? ಅಂತ ಮಾತ್ರ ಹೇಳ್ತಾಳೆ ಆರೋಹಿ. ಸರಿ, ಗುಡ್ ನೈಟ್ ಅಂತ ಫೋನ್ ಇಡ್ತಾನೆ ಕಬೀರ್. ಸುಮೇಧ್ ಫೋಟೋವನ್ನು ಎದೆ ಮೇಲಿಟ್ಟುಕೊಂಡು ಹಾಗೆ ನಿದ್ರೆಗೆ ಜಾರ್ತಾಳೆ ಆರೋಹಿ. ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಸುಮೇಧ್ ಫೋಟೋ ನೋಡಿ ಮೆಲ್ಲಗೆ ನಕ್ಕು ವಾಶ್ರೂಮ್ಗೆ ಹೋಗಿ ತಯಾರಾಗಿ ಬಂದು ಡೈನಿಂಗ್ ಹಾಲ್ ಹತ್ರ ಹೋಗ್ತಾಳೆ. ಅಲ್ಲಿ ಎಲ್ಲರನ್ನ ನೋಡಿ ಎಲ್ರಿಗೂ ಶುಭೋದಯ ಅಂತ ಸುಮ್ಮನೆ ಹೇಳ್ತಾಳೆ. ನೀನು ಇಲ್ಲಿಗೆ ಯಾಕೆ ಬಂದೆ? ಬೆಳಗ್ಗೆ ನೀನು ಮುಖ ನೋಡಿದ್ರೆ ನನ್ನ ದಿನವೇ ಹಾಳಾಗಿ ಹೋಗುತ್ತೆ ಅಂತ ಕೋಪದಿಂದ ಹೇಳ್ತಾರೆ ವಿಜಯ್ ಅವರು. ಅವರ ಕಡೆ ನೋಡಿ ಮೆಲ್ಲಗೆ ನಕ್ಕು, ನಿಮಗೆ ಇಲ್ಲಿ ಅಷ್ಟೊಂದು ತೊಂದರೆ ಅನಿಸಿದ್ರೆ ನೀವು ಇಲ್ಲಿಂದ ಹೊರಟು ಹೋಗ್ಬೋದು, ಮತ್ತಿಲ್ಲಿ ನಿಮ್ಮನ್ನು ಯಾರೂ ಕೂಡ ತಡೆಯೋದಿಲ್ಲ ಮಾವಯ್ಯ ಅವರೇ ಅಂತ ಹೇಳ್ತಾಳೆ ಆರೋಹಿ. ನಿನ್ನಂಥ ರಸ್ತೆ ಬದಿಯಲ್ಲಿರೋನ ತನ್ನ ತಲೆ ಮೇಲೆ ಕೂರಿಸ್ಕೊಂಡ್ರೆ ಹೀಗೆ ಇರುತ್ತೆ. ಅವನಿಗೆ ಬುದ್ಧಿ ಇಲ್ಲ, ಅದಕ್ಕೆ ನಿನ್ನನ್ನು ಮದುವೆಯಾಗಿ ಅವನು ಸತ್ತ ಅಂತ ಕೋಪದಿಂದ ವಿಜಯ್ ಅವರು ಬೈತಾರೆ. ಆರೋಹಿ ಏನೋ ಹೇಳುವಷ್ಟರಲ್ಲಿ ಅಜಯ್ ಅವರು ಅವಳ ಕೈ ಹಿಡಿದು ದಯವಿಟ್ಟು ಆರೋಹಿ ಬಿಟ್ಟುಬಿಡು ಅಂತ ಬೇಡ್ಕೊಳ್ತಾರೆ. ಏನು ಮಾತನಾಡದೆ ಕೂತು ತಿಂಡಿ ತಿಂತಾಳೆ. ಸುಮೇಧ್ ಬಗ್ಗೆ ಏನಾದರೂ ತಿಳಿತಾ ಅಂತ ರಿಹಾನನ್ನು ಕೇಳ್ತಾರೆ ಅಜಯ್ ಅವರು. ಇಲ್ಲ ಅಪ್ಪ, ನಮ್ಮ ತಂಡ ತುಂಬ ಪ್ರಯತ್ನ ಮಾಡ್ತಾ ಇದೆ, ಆದರೆ ಇದುವರೆಗೂ ಏನೂ ತಿಳಿಲಿಲ್ಲ ಅಂತಾನೆ ರಿಹಾನ್. ಅಣ್ಣ ಕೂಡ ತುಂಬ ಹುಡುಕಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ, ಆದರೆ ಎಲ್ಲಿಯೂ ಯಾವುದೇ ಸುಳಿವು ಸಿಗ್ತಿಲ್ಲ ಅಂತಾರೆ ಅಜಯ್ ಅವರು. ಸುಮೇಧ್ ಎಲ್ಲಿದ್ದಾನೆ ಏನೋ, ನಿಜಕ್ಕೂ ಬದುಕಿದಾನೋ ಇಲ್ಲವೋ ಅಂತ ಆರೋಹಿ ಕಡೆ ನೋಡಿ ಸುಮ್ಮನಾಗ್ತಾರೆ ಇಂದು ಅವರು. ಕೈ ತುಳ್ಕೊಂಡು ಏನು ಮಾತಾಡದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಆರೋಹಿ. ಕಾರ್ ಓಡಿಸ್ತಾ ಇರೋ ಆರೋಹಿಯ ಫೋನ್ ರಿಂಗ್ ಆದ ತಕ್ಷಣ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಹೇಳಿ ಸಂಜಯ್ ಅಂತಾಳೆ ಆರೋಹಿ. ನಾನು ನಿನ್ನ ಅಣ್ಣ ಆರೋಹಿ. ಓ ಹೌದಾ, ಆದರೆ ನನಗೆ ನಿಜಕ್ಕೂ ಅಂತ ಭಾವನೆ ಬರ್ತಿಲ್ಲ ಅಂತ ವ್ಯಂಗ್ಯವಾಗಿ ಹೇಳ್ತಾಳೆ ಆರೋಹಿ. ಇನ್ನು ಎಷ್ಟು ದಿನ ಹೀಗೆ ಇರ್ತೀಯ ಆರೋಹಿ? ಉಸಿರು ಇರೋವರೆಗೂ ಅರಮನೆಯಲ್ಲಿ ಇನ್ನೂ ಎಷ್ಟು ದಿನ ಇರ್ತೀಯ? ನಾನು ಅಲ್ಲಿದ್ದರೆ ನಿಮಗೇನು ತೊಂದರೆ ಇದೆ ಆರೋಹಿ, ಯಾಕಂದರೆ ಅವರು ನಿನ್ನ ಕುಟುಂಬ ಅಲ್ಲ ಅಂತಾನೆ ಸಂಜಯ್. ಸರಿ, ಅವರು ನನ್ನ ಕುಟುಂಬ ಅಲ್ಲ, ಆದರೆ ನೀವು ಕೂಡ ನನ್ನ ಕುಟುಂಬ ಅಲ್ಲ ಅಂತ ಫೋನನ್ನು ಕಟ್ ಮಾಡಿಬಿಡ್ತಾಳೆ ಆರೋಹಿ. ಕಬೀರ್ ಫ್ಲ್ಯಾಟ್ ಹತ್ರ ಕಾರ್ ನಿಲ್ಲಿಸಿ ಒಳಗೆ ಹೋಗ್ತಾಳೆ. ಸೋಫಾದಲ್ಲಿ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡ್ತಿರ್ತಾನೆ ರಾಮ್. ನನ್ನನ್ನು ಇಲ್ಲಿಗೆ ಯಾಕೆ ಕರೆಸಿದ್ರಿ? ಅಲ್ಲಿ ಆರೋಹಿ ಧ್ವನಿ ಕೇಳಿ ಇಬ್ಬರು ಅವಳ ಕಡೆ ನೋಡ್ತಾರೆ. ಆರೋಹಿ, ನೀನು ಯಾವಾಗ ಬಂದೆ? ಈಗಲೇ ಬಂದೆ, ಆದರೆ ವಿಷಯ ಏನಂತ ಹೇಳಿ ಯಾಕೆ ಇಲ್ಲಿಗೆ ಕರೆದಿದ್ರಿ? ಆರೋಹಿ ಕೈಯಲ್ಲಿ ಒಂದು ಫೈಲ್ ಇಟ್ಟು ಇದನ್ನು ಚೆಕ್ ಮಾಡು ಅಂತಾನೆ ಕಬೀರ್. ಫೈಲ್ ಚೆಕ್ ಮಾಡಿ ಖಲೀದ್ಗೆ ಸಂಬಂಧಿಸಿದ ಮಾಹಿತಿ ಇರೋದನ್ನು ನೋಡಿ ಈಗೇನು ಮಾಡಬೇಕು ಅಂತ ಕೇಳ್ತಾಳೆ ಆರೋಹಿ. ನಾವು ಖಲೀದ್ ಉದ್ಯಮವನ್ನು ಪೂರ್ತಿ ನಾಶ ಮಾಡಿದ್ರೆ ಆಗ ಅವನು ಎಲ್ಲಿದ್ದಾನೆ ಎಂಬುದು ಹೊರಬರುತ್ತೆ ಅಂತಾನೆ ರಾಮ್. ಅಂತಾಳೆ ಆರೋಹಿ. ನಿಂಗೆ ತಿಳಿದಿದೆ ಅಲ್ವಾ ಏನು ಮಾಡಬೇಕಂತ ಅಂತ ಕೇಳ್ತಾನೆ ಕಬೀರ್. ಹೌದು, ನನಗೆ ಗೊತ್ತು, ಆದರೆ ಈಗ ನಾನು ಹೋಗಬೇಕು, ನನಗೆ ಹೊರಗೆ ಕೆಲಸ ಇದೆ ಅಂತ ಅಲ್ಲಿಂದ ಹೊರಟು ಹೋಗ್ತಾಳೆ. ಅಂದು ಆ ಸ್ಫೋಟದ ನಂತರ ಆರೋಹಿಯಲ್ಲಿ ತುಂಬ ಬದಲಾವಣೆ ಬಂದಿದೆ ಅಲ್ವಾ ಅಂತ ಕೇಳ್ತಾನೆ ರಾಮ್. ಹೌದು ಅಂತ ಆರೋಹಿ ಹೋದ ಕಡೆ ನೋಡ್ತಾ ನಿಂತು ಬಿಡ್ತಾನೆ ಕಬೀರ್. ಬೆಟ್ಟಗಳ ಪ್ರದೇಶದಲ್ಲಿ ಒಂದು ಮರದ ಮನೆ, ಕಪ್ಪು ಮತ್ತು ಬಿಳಿ ಬಣ್ಣದ ಕಾಂಬಿನೇಷನಲ್ಲಿ ಇರುತ್ತೆ ಆ ಮನೆ.
ಬಿಳಿ ಬಣ್ಣದ ಪರದೆಗಳನ್ನು ಹಾರುತ್ತಿರುತ್ತವೆ. ಆ ಮನೆ ಬಾಲ್ಕನಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನು ಕೇವಲ ನೈಟ್ ಟ್ರ್ಯಾಕ್ ಧರಿಸಿರ್ತಾನೆ, ಶರ್ಟ್ ಧರಿಸಿಲ್ಲ. ಅಸ್ತವ್ಯಸ್ತವಾಗಿರೋ ಕೂದಲಿನಲ್ಲಿ ತುಂಬ ಹಾಟಾಗಿ ಕಾಣಿಸ್ತಿರ್ತಾನೆ. ರೈಲಿಂಗ್ ಮೇಲೆ 2 ಕೈ ಇಟ್ಟು ಎದುರು ನೋಡ್ತಿರ್ತಾನೆ. ಅವನ ಕಣ್ಣುಗಳಲ್ಲಿ ಅಂತೂ ಇಲ್ಲದ ಬಿರುಗಾಳಿ ಹೇಳ್ತಿದ್ರು. ಅವನು ತುಂಬ ಸಾಮಾನ್ಯವಾಗಿ ಸುಮ್ಮನಿರ್ತಾನೆ. ಅಷ್ಟರಲ್ಲಿ ಯಾರೋ ಹಿಂದಿನಿಂದ ಅವನನ್ನು ಅಪ್ಪಿಕೊಂಡ ತಕ್ಷಣ ಸಣ್ಣ ನಗು ಅವನ ಮುಖದಲ್ಲಿ ಮೂಡುತ್ತೆ. ಅವಳ ಕೈಗಳ ಮೇಲೆ ಕೈ ಇಡ್ತಾನೆ. ಅವನು ಬೆನ್ನ ಮೇಲೆ ಮುತ್ತಿಟ್ಟು ಐ ಮಿಸ್ ಯು ಸುಮೇಧ್ ಅಂತಾಳೆ ಆರೋಹಿ. ಹಾಗಾದರೆ ನನ್ನ ಹೆಂಡತಿ ನನ್ನ ಮಿಸ್ ಮಾಡ್ಕೊಳ್ತಿದ್ದಾಳಾ ಅಂತ ಅವಳನ್ನು ಮುಂದಕ್ಕೆ ತಂದು ಅತ್ತ ಇತ್ತ ಕೈ ಹಾಕಿ ಅವಳ ಕಣ್ಣುಗಳನ್ನ ನೋಡ್ತಾನೆ ಸುಮೇಧ್. ಮುಂದಿನಿಂದ ಗಟ್ಟಿಯಾಗಿ ಒಪ್ಕೊಂಡು ನೀನು ನನ್ನ ಮಿಸ್ ಮಾಡ್ಕೊಳ್ಳಿಲ್ವಾ ಅಂತ ಕೇಳ್ತಾಳೆ ಆರೋಹಿ. ಒಂದು ಕೈ ಅವಳ ಸೊಂಟದ ಮೇಲೆ ಹಾಕಿ ಇನ್ನೊಂದು ಕೈಯಿಂದ ಭುಜದ ಹತ್ತಿರ ಬಟ್ಟೆ ಪಕ್ಕಕ್ಕೆ ಸರಿಸಿ ಅಲ್ಲಿ ಮುತ್ತಿಟ್ಟು ಮೆಲ್ಲ ಕಚ್ಚಿ ನಾನು ನಿಜವಾಗಿಯೂ ನಿನ್ನ ಮಿಸ್ ಮಾಡಿಕೊಂಡೆ ಬಂಗಾರ ಅಂತಾನೆ ಸುಮೇಧ್. ಸಂತೋಷದ ನಗುವಿನೊಂದಿಗೆ ಅವನ ತುಟಿಗಳನ್ನ ಸೇರ್ತಾಳೆ ಆರೋಹಿ. ಸುಮೇಧ್ ಮುತ್ತು ಕೊಡದೆ ಹಾಗೆ ಸುಮ್ಮನೆ ಇರ್ತಾನೆ. 10 ನಿಮಿಷಗಳ ನಂತರ ಅವನ ಕಡೆ ನೋಡ್ತಾ ಯಾಕೆ ಮುತ್ತು ಕೊಡ್ತಿಲ್ಲ ಅಂತ ಕೇಳ್ತಾಳೆ. ಏನು ಮಾತಾಡದೆ ಅವಳನ್ನ ಎತ್ಕೊಂಡು ಬೆಡ್ರೂಮ್ ಕರೆದೊಯ್ದು ಬೆಡ್ ಮೇಲೆ ಕೂರಿಸ್ತಾನೆ. ಒಬ್ಬರ ಕಣ್ಣನ್ನು ಒಬ್ಬರು ನೋಡಿ ಗಟ್ಟಿಯಾಗಿ ನಗ್ತಾರಿಬ್ರು. ಆಮೇಲೆ ಅವಳ ಸೊಂಟ ಹಿಡಿದು ಹತ್ರ ಕೆಳ್ಕೊಂಡು ಕಿವಿ ಹಿಂದೆ ಮುತ್ತಿಟ್ಟು 15 ದಿನಗಳ ನಂತರ ನಾವು ಭೇಟಿಯಾಗಿದ್ದೀವಿ. ನಾನು ಮುತ್ತು ಕೊಟ್ಟರೆ 5 ಗಂಟೆಗಳ ನಂತರವೇ ಬಿಡೋದು. ನೀನು ಓಕೆನಾ ಅಂತ ಅಮಲಿನಲ್ಲಿ ಕೇಳ್ತಾನೆ ಸುಮೇಧ್. ನೀನೇ ಅಲ್ವಾ ನೀನು ಹೇಳೋವರೆಗೆ ನಿನ್ನ ನೋಡಬಾರ್ದು, ಭೇಟಿಯಾಗಬಾರ್ದು ಅಂತ ಕಂಡೀಷನ್ ಹಾಕಿದ್ದು ಅಂತ ಮುನಿಸ್ಕೊಳ್ತಾಳೆ ಆರೋಹಿ. ಮುಖವನ್ನು ಹೀಗೆ ಮಾಡಬೇಡ ಅಂತ ಅವಳ 2 ಕೆನ್ನೆಗಳನ್ನ ಗಟ್ಟಿಯಾಗಿ ಒತ್ತಿ ಮುಂದಕ್ಕೆ ಬಂದ ತುಟಿಗಳನ್ನ ಕಚ್ತಾನೆ ಸುಮೇಧ್. ಸುಮೇಧ್ ಅವಳ ತಲೆಗೆ ತನ್ನ ತಲೆ ಆನಿಸಿ ಬರಬೇಡ ಅಂದರೆ ಅದಕ್ಕೊಂದು ಕಾರಣ ಇದೆ ಬಂಗಾರ ಅಂತಾನೆ ಸುಮೇಧ್. ಏನಾದರೂ ಆಗಲಿ ಅಷ್ಟಕ್ಕೂ ನೀನು ಇಲ್ಲಿ ಇನ್ನೂ ಎಷ್ಟು ದಿನ ಇರ್ತೀಯಾ? ನನಗೆ ಇಷ್ಟ ಬಂದಷ್ಟು ದಿನ ಇಲ್ಲೇ ಇರ್ತೀನಿ ಅಂತ ಸುಮೇಧ್ ಹೇಳಿದ ತಕ್ಷಣ ಅವಳು ಸಿಟ್ಟಿನಿಂದ ಅವನ ಕಡೆ ನೋಡ್ತಾಳೆ. ಆರೋಹಿನ ಹಿಂದಕ್ಕೆ ತಳ್ಳಿ ಅವಳ ಮೇಲೆ ಬೀಳ್ತಾನೆ ಸುಮೇಧ್. ಬಿಡು, ನಾನು ಹೋಗಬೇಕು. ನೀನು ಯಾವಾಗ ಈ ಕಣ್ಣಾ ಮುಚ್ಚಾಲೆ ಆಟದಿಂದ ಹೊರಗೆ ಬರುವೆಯೋ ಆಗಲೇ ನಾವು ಭೇಟಿಯಾಗೋಣ ಅಂತಾಳ ಆರೋಹಿ. ನಿನಗೆ ನಿಜವಾಗಿಯೂ ಅನ್ನಿಸ್ತಿದೆಯಾ ನನ್ನನ್ನು ನಿನ್ನ ಹತ್ತಿರ ಬರಲು ಬಿಡದಂತೆ ನೀನು ತಡಿಬಲ್ಲೆ ಅಂತ ಗಂಭೀರ ಧ್ವನಿಯಲ್ಲಿ ಹೇಳಿ ಅವಳ ಕುತ್ತಿಗೆಯನ್ನು ಕಚ್ತಾನೆ ಸುಮೇಧ್. ನೀನು ಹೀಗೆ ಪದೇ ಪದೇ ಕಚ್ಚಬೇಡ, ಮತ್ತು ನಾನು ನಿನ್ನ ತಡಿಬಲ್ಲೆ ಅಷ್ಟೇ. ಅವಳ ಕಣ್ಣುಗಳಲ್ಲಿ ನೋಡ್ತಾ ನೀನು ಮರ್ತಿದ್ಯಾ ಬಂಗಾರ ನಾನು ಯಾರು ಅನ್ನೋ ವಿಷಯ? ಇಲ್ಲ, ನನ್ನ ಪ್ರೀತಿಯ ಪತಿಯೇ, ನಂಗೆ ತುಂಬ ಚೆನ್ನಾಗಿ ಗೊತ್ತು ನೀವು ಯಾರು ಅಂತ. ಸೈಡ್ ಸ್ಮೈಲ್ ಕೊಟ್ಟು ಅದು ಒಳ್ಳೆಯದು ಅಂತ ಬಲವಂತವಾಗಿ ಅವಳ ತುಟಿಗಳನ್ನ ಸೇರಿ ಆಳವಾಗಿ ಮುತ್ತಿಡ್ತಾನೆ ಸುಮೇಧ್. ಬಹಳ ಹೊತ್ತು ಒದ್ದಾಡಿದ ಮೇಲೆ ಸುಮೇಧ್ ಮಾಯೆಯಲ್ಲಿ ತಾನು ಕೂಡ ಮುಳುಗಿ ಅವನ ಕುತ್ತಿಗೆ ಸುತ್ತಲೂ ಕೈ ಹಾಕಿ ಅವಳಿಗೆ ಸಹಕರಿಸ್ತಾಳೆ ಆರೋಹಿ. 10 ನಿಮಿಷಗಳ ನಂತರ ತುಟಿ ಬಿಟ್ಟು ಅವಳ ಕುತ್ತಿಗೆ ಮತ್ತು ಭುಜದ ಮಧ್ಯೆ ತಲೆ ಇಟ್ಟು ಗಟ್ಟಿಯಾಗಿ ಉಸಿರು ತಗೊಳ್ತಾನೆ. ಅವನ ತಲೆ ನೇವರಿಸ್ತಾ ಐ ಲವ್ ಯು ಸುಮೇಧ್ ಅಂತಾಳೆ. ತಲೆ ಎತ್ತಿ ಅವಳ ಕಡೆ ನೋಡ್ತಾ ಮುಖಕ್ಕೆಲ್ಲ ಮುತ್ತಿಡ್ತಾ ಐ ಮಿಸ್ ಯು ಸೋ ಮಚ್ ಮೈ ವೈಫ್ ಅಂತ ತೀವ್ರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾನೆ. ಮುತ್ತನ್ನು ನಿಲ್ಲಿಸಿ ಅವಳ ಹಣೆ ಮೇಲೆ ಮುತ್ತಿಟ್ಟು ಅವಳ ಮೇಲಿಂದ ಎದ್ದು ಬೆಡ್ಗೆ ಆನಿಸಿ ಕೂತ್ಕೊಳ್ತಾನೆ. ಆರೋಹಿ ಕೂಡ ಎದ್ದು ಅವನ ಪಕ್ಕ ಕೂತು ಭುಜದ ಮೇಲೆ ತಲೆ ಆನಿಸ್ತಾಳೆ. ಊಟ ಮಾಡಿದ್ಯಾ ನೀನು? ಅವಳ ಕಡೆ ನೋಡ್ತಾನೆ, ಆದರೆ ಏನೂ ಮಾತಾಡಲ್ಲ. ಆರೋಹಿಗೆ ಅರ್ಥ ಆಗ್ಬಿಡುತ್ತೆ ಅವನು ಊಟ ಮಾಡಿಲ್ಲ ಅಂತ. ನಾನು ಈಗಲೇ ಬರ್ತೀನಿ ಅಂತ ಸುಮೇಧ್ ಕೆನ್ನೆ ಮೇಲೆ ಮುತ್ತಿಟ್ಟು ಅಡುಗೆ ಮನೆಗೆ ಹೋಗಿ ಸ್ಯಾಂಡ್ವಿಚ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ಸುಮೇಧ್ ಬಂದು ಅವಳನ್ನು ಹಿಂದಿನಿಂದ ಅಪ್ಪಿಕೊಂಡು ಕುತ್ತಿಗೆ ಮೇಲೆ ಮುತ್ತಿಡ್ತಾನೆ. ಸುಮೇಧ್ ದಯವಿಟ್ಟು ಬಿಡು. ಟೀ ಶರ್ಟ್ ಒಳಗಿನಿಂದ ಕೈ ಹಾಕಿ ಸೊಂಟದ ಮೇಲೆ ಒತ್ತುತ್ತಾ ಸಾಧ್ಯವೇ ಇಲ್ಲ ಬಂಗಾರ, ತುಂಬ ದಿನ ನಿನ್ನಿಂದ ದೂರ ಇದ್ದೀನಿ. ಈಗ ನನಗೆ ನೀನು ಬೇಕು. ನಿನ್ನ ಮನಸ್ಸಿನಲ್ಲಿ ಯಾವಾಗಲೂ ಇನ್ನೂ ಅದೇ ಇರುತ್ತಾ? ಯಾವಾಗಲೂ ಅಲ್ಲ ಬಂಗಾರ, ಕೇವಲ ನೀನು ನನ್ನ ಪಕ್ಕದಲ್ಲಿ ಇರೋವಾಗ ಮಾತ್ರ ಅಂತ ಅವಳನ್ನು ಮುಂದಕ್ಕೆ ತಿರುಗಿಸಿ ತುಟಿಗಳ ಅಂಚನ್ನು ನೆಕ್ತಾ ನನಗೆ ನೀನು ಈಗಲೇ ಬೇಕು ಅಂತಾನೆ. ಇಲ್ಲ ಸುಮೇಧ್ ಅಂತ ಆರೋಹಿ ಹೇಳ್ತಿದ್ರು ಅವಳ ಮಾತು ಮುಗಿಯೋ ಮೊದಲೇ ಅವಳನ್ನು ಎತ್ಕೊಳ್ತಾನೆ. ನೀನೇನು ತಿಂದಿಲ್ಲ, ತಿಂದಂದ್ರೆ ನಿನಗೆ ಇಷ್ಟ ಬಂದದ್ದನ್ನು ಮಾಡ್ಕೋ. ಈಗ ನಾನು ನನ್ನ ನೆಚ್ಚಿನ ತಿನಿಸನ್ನು ತಿಂತೀನಿ ಬಂಗಾರ ಅಂತ ಆರೋಹಿಯನ್ನು ನೋಡಿ ಕಣ್ಣು ಹೊಡಿತಾನೆ. ಕಣ್ಣು ಮುಚ್ಚಿಕೊಂಡು ಅವನ ಎದೆಯಲ್ಲಿ ತಲೆಯನ್ನು ಅಡಗಿಸ್ಕೊಳ್ತಾಳೆ ಆರೋಹಿ. ಮುತ್ತು ಕೊಡು ಬಂಗಾರ. ತಲೆ ಎತ್ತಿ ಸುಮೇಧ್ ತುಟಿಗಳ ಮೇಲೆ ಮುತ್ತಿಡ್ತಾಳೆ. ಹಾಗೆ ಮುತ್ತಿಡ್ತಾ ಬೆಡ್ರೂಮ್ ಕರ್ಕೊಂಡು ಹೋಗಿ ರೂಮ್ ಬಾಗಿಲು ಹಾಕ್ಬಿಡ್ತಾನೆ ಸುಮೇಧ್.
ಸ್ಟಡಿ ರೂಮ್ನಲ್ಲಿ ಲ್ಯಾಪ್ಟಾಪ್ನಲ್ಲಿ ಯಾವುದೋ ಕೆಲಸ ಮಾಡ್ತಿರ್ತಾನೆ ಎಸ್ಕೆ. ಅಷ್ಟರಲ್ಲಿ ಒಂದು ಫೈಲ್ ತೆಗೆದುಕೊಂಡು ಅಲ್ಲಿಗೆ ಬರ್ತಾನೆ ರಾಜು. ಅಲ್ಲಿ ರಾಜುನನ್ನು ನೋಡಿ ಕೂತ್ಕೋ ಅಂತಾನೆ ಸಂಜಯ್. ಎದುರಿಗೆ ಕೂತು ಫೈಲ್ ಅವನ ಕೈಯಲ್ಲಿ ಇಡ್ತಾನೆ. ಏನಾದರೂ ತಿಳಿತಾ? ಇಲ್ಲ ಸಂಜಯ್, ಕಲೀದ್ ಎಲ್ಲಿದ್ದಾನೆ ಎಂಬುದು ತಿಳಿಯದು. ಸುಮೇಧ್ ನಿಜಕ್ಕೂ ಬದುಕಿದಾನೋ ಇಲ್ಲವೋ ಅಂತ ಕೂಡ ಒಂದು ಸಣ್ಣ ಸುಳಿವು ಸಿಗಲಿಲ್ಲ ಅಂತಾನೆ ರಾಜು. ಲ್ಯಾಪ್ಟಾಪ್ ಮುಚ್ಚಿ, ನನಗೆ 100ಕ್ಕೆ 100 ನಂಬಿಕೆ ಇದೆ ಸುಮೇಧ್ ಬದುಕೇ ಇದ್ದಾನೆ. ಯಾಕಂದರೆ ಅವನು ಸಾಯೋ ಮನುಷ್ಯನೆಲ್ಲ ಕೊಲ್ಲೋ ಮನುಷ್ಯ ಅಂತಾನೆ ಸುಮೇಧ್. ಒಂದು ವೇಳೆ ಅವನು ಬದುಕೇ ಇದ್ದರೆ ಎಲ್ಲಿದ್ದಾನೆ? ಮತ್ತು ಅಂತಹ ದೊಡ್ಡ ಸ್ಫೋಟದ ನಂತರ ಬದುಕೋ ಅವಕಾಶ ಹೇಗೆ? ಆ ಸ್ಫೋಟ ತುಂಬ ಭಯಂಕರವಾಗಿತ್ತಲ್ಲ ಅಂತಾನೆ ರಾಜು. ಓಹೋ ರಾಜು, ಅವನು ಸುಮೇಧ್ ಚಕ್ರವರ್ತಿ, ಕಿಂಗ್. ಅವನಿಗೆ ಆಟ ಆಡೋದು ಅಂದರೆ ತುಂಬ ಇಷ್ಟ. ನನ್ನ ಅಹಂ ಒಪ್ತಿಲ್ಲ, ಆದರೆ ಅವನು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವನಾದರೂ ನನಗಿಂತ ತುಂಬ ಬುದ್ಧಿವಂತ ಅಂತಾನೆ ಸಂಜಯ್. ನೀವು ಅವನನ್ನು ಇಷ್ಟೊಂದು ಹೊಗಳಿದ ಮೇಲೆ ಅವನ ಜೊತೆ ಯಾಕೆ ಶತ್ರುತ್ವ ಅಂತ ಕೇಳ್ತಾನೆ ರಾಜು. ಮೆಲ್ಲಗೆ ನಕ್ಕು, ಈ ಶತ್ರುತ್ವ ಇಂದಿನದಲ್ಲ ಅಂತ ನಿನಗೆ ಗೊತ್ತಲ್ವಾ? ಹೌದು ನನಗೆ ಗೊತ್ತು, ಈಗ ನಾವೇನು ಮಾಡೋಣ ಅಂತ ಕೇಳ್ತಾನೆ ರಾಜು. ಗಂಭೀರವಾದ ಮುಖದಿಂದ ರಾಜು ಕಡೆ ನೋಡಿ, ಕಲೀದ್ಗೆ ಆರೋಹಿ ಬಗ್ಗೆ ತಿಳಿದಿದೆ ಅಂದರೆ ಅವನಿಗೆ ಅಪ್ಪ ಅಮ್ಮನ ಬಗ್ಗೆ ಕೂಡ ತಿಳಿದಿರುತ್ತೆ. ಅದಕ್ಕೆ ಅಲ್ಲಿ ಭದ್ರತೆಯನ್ನು ಹೆಚ್ಚು. ಅವರಿಬ್ಬರಿಗೂ ಏನೂ ಆಗಬಾರ್ದು. ಒಂದು ಬಾರಿ ಅವ್ರನ್ನ ಕಳ್ಕೊಂಡೆ, ಈಗ ಮತ್ತೆ ಇನ್ನೊಮ್ಮೆ ಕಳೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಾನೆ ಸಂಜಯ್. ಸುಮೇಧ್ ಎದೆ ಮೇಲೆ ತಲೆ ಇಟ್ಕೊಂಡು ಅವನಿದೆ ಕೂದಲಿನೊಂದಿಗೆ ಆಟ ಆಡ್ತಾ ಇರ್ತಾಳೆ ಆರೋಹಿ. ಅವಳ ಸೊಂಟದ ಹತ್ರ ಮೆಲ್ಲ ಗಿಚ್ತಾ, ಹೀಗೆ ಮಾಡಿದ್ರೆ ನಾನು ನನ್ನ ಮೇಲೆ ನಿಯಂತ್ರಣ ಕಳ್ಕೊಳ್ತೀನಿ ಅಂತಾನೆ ಸುಮೇಧ್. ಇಲ್ಲ, ನೀನೀಗ ಮತ್ತೆ ಶುರು ಮಾಡಬೇಡ, ನಾನು ಹೋಗಬೇಕು. ಅವಳನ್ನು ಇನ್ನೂ ಹತ್ರ ಕೇಳ್ಕೊಂಡು, ಬಾಯಿ ಮುಚ್ಚು ಬಂಗಾರ, ಸುಮ್ಮನೆ ಮಲಗು ಅಂತಾನೆ ಸುಮೇಧ್. ಮಲಗಲಿ, ನನ್ನ ಕಾಲು ಬಿಡ, ನನಗೆ ಹಸಿವಾಗ್ತಿದೆ. ನನಗೂ ತುಂಬ ಹಸಿವಾಗ್ತಿದೆ ಬಂಗಾರ ಅಂತ ಅಮಲಿನಲ್ಲಿ ಹೇಳ್ತಾನೆ ಸುಮೇಧ್. ನೀನು ಎಂಥ ಕೊಳಕ್ ಬುದ್ಧಿಯವನು ಸುಮೇಧ್ ಅಂತ ಮೆಲ್ಲಗೆ ಹೊಡಿತಾಳ ಆರೋಹಿ. ಕೇವಲ ನಿನಗಾಗಿ ಮಾತ್ರ ಬಂಗಾರ ಅಂತ ಅವಳ ತುಟಿಗಳನ್ನ ಸೇರ್ತಾನೆ ಸುಮೇಧ್. ಗಟ್ಟಿಯಾಗಿ ಉಸಿರು ಬಿಟ್ಟು ಸುಮೇಧ್ ಕಡೆ ನೋಡ್ತಾ, ಈಗಲಾದರೂ ಬಿಡು ಪ್ಲೀಸ್ ಅಂತಾಳ ಆರೋಹಿ. ಅವಳ ಕಡೆ ನೋಡಿ, ಹೋಗು ಅಂತಾನೆ. ಅವನ ಕೆನ್ನೆ ಮೇಲೆ ಮುತ್ತಿಟ್ಟು ಅಡುಗೆ ಮನೆಗೆ ಹೊರಟು ಹೋಗ್ತಾಳೆ ಆರೋಹಿ. ಸ್ಯಾಂಡ್ವಿಚ್ ರೆಡಿ ಮಾಡಿ ಅಲ್ಲೇ ನಿಂತು ತಿಂದು ಬಿಡ್ತಾಳೆ. ಓಯ್, ನನಗೆ ಕೊಡದೆ ನೀನೇ ತಿಂದುಬಿಡ್ತಿದ್ಯಾ? ಸೈಡ್ ಸ್ಮೈಲ್ ಕೊಡುತ್ತಾ, ನೀನು ಊಟ ನೀನು ತಿಂದುಬಿಟ್ಟಿಯಲ್ಲ ಮತ್ತೇನು ಅಂತ ಕಣ್ಣು ಹೊಡಿತಾಳ ಆರೋಹಿ. ಅವಳ ಮಾತಿಗೆ ಅವನ ಮುಖದಲ್ಲಿ ರಾಕ್ಷಸ ನಗು ಮೂಡುತ್ತೆ. ಅವನ ನಗು ನೋಡಿ ಆರೋಹಿ ಮುಖದ ನಗು ಮಾಯವಾಗಿ ಹೋಗುತ್ತೆ. ಮತ್ತೇನು ಮಾಡ್ತಾನೋ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾಳ ಆರೋಹಿ. ತನ್ನನ್ನೇ ನೋಡ್ತಿರೋ ಸುಮೇಧ್ ಕಡೆ ನೋಡ್ತಾ, ನಿನ್ನ ತಲೆಯಲ್ಲಿ ಏನು ನೋಡ್ತಿದೆ ಅಂತ ಕೇಳ್ತಾಳೆ. ಏನೂ ಮಾತಾಡದೆ ಅವಳ ಕಡೆ ಹೆಜ್ಜೆ ಹಾಕ್ತಾನೆ. ಎಲ್ಲಿಯೂ ಹೋಗದೆ ಅಲ್ಲೇ ಹಾಗೆ ನಿಂತಿರ್ತಾಳೆ ಆರೋಹಿ. ಅವಳ ಹತ್ರ ಬಂದು ಸೊಂಟ ಹಿಡಿದು ಕಿಚನ್ ಸ್ಲೈಡ್ ಮೇಲೆ ಕೂರಿಸಿ ಅವಳ ಮುಖದ ಮೇಲೆ ತನ್ನ ಉಸಿರು ಬಿಡುತ್ತಾ, ನನಗೆ ಸ್ಟ್ರಾಬೆರಿ ತಿನ್ಬೇಕನ್ನಿಸ್ತಿದೆ. ಸ್ಟ್ರಾಬೆರಿನಾ? ಆದರೂ ನಿನಗೆ ತಿನ್ಬೇಕನ್ಸಿದ್ರೆ ನೀನು ತಿನ್ನು, ನನ್ನನ್ನು ಯಾಕೆ ಇಲ್ಲಿ ಕೂರಿಸಿದೀಯಾ? ನೀನಿಲ್ಲದೆ ನನಗೆ ಸ್ಟ್ರಾಬೆರಿ ತಿನ್ನೋದ್ರಲ್ಲಿ ಮಜಾ ಬರಲ್ಲ ಅಂತ ಸುಮೇಧ್ ಹೇಳಿದಾಗ ಅವನ ಕಡೆ ಗೊಂದಲದಿಂದ ನೋಡ್ತಾಳ ಆರೋಹಿ. ಫ್ರಿಡ್ಜ್ ಓಪನ್ ಮಾಡಿ ಸ್ಟ್ರಾಬೆರಿ ಮತ್ತು ವೈಟ್ ಕ್ರೀಮ್ ತಂದು ಪಕ್ಕದಲ್ಲಿಟ್ಟು ಆರೋಹಿ 2 ಕಾಲುಗಳ ಮಧ್ಯೆ ನಿಂತು ಅವಳ ಕಾಲುಗಳನ್ನ ತನ್ನ ಸೊಂಟ ಸುತ್ತ ಹಾಕಿಸ್ಕೊಂಡು, ಈಗ ತಿನ್ನೋ ಸಮಯ ಅಂತ ಸ್ಟ್ರಾಬೆರಿ ತನ್ನ ಹಲ್ಲುಗಳ ಕೆಳಗಿಟ್ಟು ಆರೋಹಿ ತುಟಿಗಳ ಹತ್ರ ಕರೆದೊಯ್ತಾನೆ. ಮೆಲ್ಲಗೆ ನಕ್ಕು ಸ್ಟ್ರಾಬೆರಿ ಪಡ್ಕೊಳ್ತಾಳೆ ಆರೋಹಿ. ಆಮೇಲೆ ಕ್ರೀಮ್ ತೆಗೆದುಕೊಂಡು ಅವಳ ಕೆನ್ನೆ ಮೇಲೆ ಹಚ್ಚಿ ಕ್ರೀಮನ್ನು ನೆಕ್ತಾನೆ. ಹಾಗೆ ಮಾಡಿದ ತಕ್ಷಣ ಗಂಧ ಗಾಳಿಯೊಂದಿಗೆ ಕಣ್ಣು ಮುಚ್ಕೊಳ್ತಾಳೆ ಆರೋಹಿ. ಐ ಲವ್ ಯು ಬಂಗಾರ ಅಂತ ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಕಚ್ತಾನೆ ಸುಮೇಧ್. ಆ ಅಂತ ಕಣ್ತೆರೆದು, ನನ್ನ ಕಚ್ಚೋದನ್ನು ನಿಲ್ಲಿಸು ಸುಮೇಧ್. ಅವಳ ಕುತ್ತಿಗೆ ಮೇಲೆ ಕ್ರೀಮ್ ಹಚ್ಚಿ ಕಚ್ತಾ, ಆದರೆ ನನಗೆ ಕಚ್ಚೋದು ಅಂದರೆ ಪ್ರೀತಿ ಬಂಗಾರ ಅಂತ ಅಮಲಿನಲ್ಲಿ ಹೇಳ್ತಾನೆ ಸುಮೇಧ್. ಸಿಟ್ಟಿನಿಂದ ಅವನ ಕಡೆ ನೋಡಿ, ಸುಮೇಧ್ ನೀನು ಅಂತಿರೋ ಆರೋಹಿ ತುಟಿಗಳ ಮೇಲೆ ಬೆರಳಿಟ್ಟು, ಬಂಗಾರ ನನ್ನ ತೊಂದರೆ ಮಾಡಬೇಡ ಅಂತ ಕ್ರೀಮ್ ಅವಳ ತುಟಿಗಳ ಮೇಲೆ ಹಚ್ಚಿ ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ತಾನೆ. 20 ನಿಮಿಷಗಳ ನಂತರ ತುಟಿ ಬಿಟ್ಟು ಅವಳ ಕಡೆ ನೋಡ್ತಾನೆ. ಗಟ್ಟಿಯಾಗಿ ಉಸಿರು ತಗೊಂಡು ಸುಮೇಧ್ನನ್ನು ತಳ್ಳಿ ಕೆಳಗಿಳಿದು ದೂರ ಹೋಗ್ತಾಳ ಆರೋಹಿ. ಇದ್ಯಾವ ರೀತಿ ವರ್ತನೆ ಅಂತ ಕೇಳ್ತಾನೆ ಸುಮೇಧ್. ನನ್ನನ್ನು ಹಿಡಿ, ನನ್ನ ಪ್ರೀತಿಯ ಪತಿಯೇ ಅಂತ ಅಲ್ಲಿಂದ ಓಡ್ತಾಳ ಆರೋಹಿ. ನಿನ್ನಿಷ್ಟ ಬಂಗಾರ ಅಂತ ಅವಳನ್ನು ಹಿಡಿಯಲು ಹಿಂದೆ ಹೋಗ್ತಾನೆ. ಹಿಡಿ ನೋಡೋಣ ಅಂತ ನಗ್ತಾ ಓಡ್ತಾಳ ಆರೋಹಿ. ಬೆಂಕಿ ಜೊತೆ ಆಟ ಆಡಬೇಡ ಬಂಗಾರ, ಇದು ತುಂಬ ಕೆಟ್ಟದ್ದು ಅಂತ ಓಡ್ತಿರೋ ಆರೋಹಿ ಸೊಂಟ ಹಿಡಿದು ಸುತ್ತಲೂ ತಿರುಗಿಸಿ ಹಿಂದಿನಿಂದ ಅಪ್ಕೊಂಡು, ಹಾಗೆ ಇದ್ದು
ನಾನು ನಿನ್ನ ಹಿಡ್ಕೊಂಡೆ, ಹಾಗಾಗಿ ನಾನೇ ಗೆದ್ದೆ ಅಂತಾನೆ ಸುಮೇಧ್. ಇಲ್ಲ ಇದು ಮೋಸ ಅಂತ ಕುಣಿತಿರೋ ಆರೋಹಿ ಫೋನ್ ರಿಂಗ್ ಆದ ತಕ್ಷಣ ಸುಮೇಧ್ ಕಡೆ ನೋಡ್ತಾಳೆ. ಮುಖದಲ್ಲಿ ಯಾವುದೇ ಭಾವನೆ ಇಲ್ಲದೆ ಅಲ್ಲಿ ಕುರ್ಚಿಯಲ್ಲಿ ಕೂತು ಆರೋಹಿನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಫೋನ್ ಎತ್ತು ಮತ್ತು ಸ್ಪೀಕರ್ ಆನ್ ಮಾಡು ಅಂತಾನೆ ಸುಮೇಧ್. ಫೋನ್ ಎತ್ತಿ ಸ್ಪೀಕರ್ನಲ್ಲಿ ಹಾಕಿ, ಹಲೋ ಕಬೀರ್. ಆರೋಹಿ ಎಲ್ಲಿದೆಯಾ? ನೀನು ರಾತ್ರಿ ಆಗ್ತಿದೆ, ನೀನಿನ್ನೂ ಅರಮನೆಗೆ ಯಾಕೆ ಹೋಗಿಲ್ಲ? ಅದು ನಾನು ಅಂತಿರೋ ಆರೋಹಿ ಕುತ್ತಿಗೆ ಮೇಲೆ ಮೆಲ್ಲ ಕಚ್ತಾನೆ ಸುಮೇಧ್. ಅವನಾಗ ಮಾಡಿದ ತಕ್ಷಣ ಅಂತಾಳ ಆರೋಹಿ. ಏನಾಯ್ತು ಆರೋಹಿ, ನೀನು ಚೆನ್ನಾಗಿದೆಯಾ ತಾನೇ ಅಂತ ಆತಂಕದಿಂದ ಕೇಳ್ತಾನೆ ಕಬೀರ್. ನಾನು ಚೆನ್ನಾಗಿದ್ದೀನಿ ಅಂತ ಸುಮೇಧ್ ಕಡೆ ಸಿಟ್ಟಿನಿಂದ ನೋಡ್ತಾಳೆ. ಮತ್ತೆ ಯಾಕೆ ಕಿರ್ಚಿದೆ? ಅದು ನನಗೊಂದು ಸೊಳ್ಳೆ ಕಚ್ಚಿತು ಅಂತಾಳ ಆರೋಹಿ. ಸೊಳ್ಳೆನಾ? ನೀನು ಎಲ್ಲಿದೆಯಾ? ನಿಜಕ್ಕೂ ಸೊಳ್ಳೆಗಳಿರೋ ಜಾಗದಲ್ಲಿ ನೀನೇನು ಮಾಡ್ತಿದ್ಯಾ? ನಾನು ನೇಹಾ ಅವ್ರ ಮನೆಯಲ್ಲಿದ್ದೀನಿ ಅಂತ ಆರೋಹಿ ಹೇಳಿದ ತಕ್ಷಣ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾನೆ ಕಬೀರ್. ಸುಮೇಧ್ ಆರೋಹಿಯ ಕುತ್ತಿಗೆ ಮೇಲೆ ತುಟಿಗಳಿಂದ ಸವರ್ತಾ ಇರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ನೇಹಾ ಅವರ ಮನೆಯಲ್ಲಿ ಸೊಳ್ಳೆನಾ? ಅದು ನಾನು ಬಾಲ್ಕನಿಯಲ್ಲಿದ್ದೀನಿ, ಅದಕ್ಕೆ ಇಲ್ಲಿ ಸೊಳ್ಳೆಗಳಿವೆ ಅಂತ ಗಾಬರಿಯಿಂದ ಹೇಳ್ತಾಳೆ ಆರೋಹಿ. ಸರಿ, ಹಾಗಾದರೆ ನೇಹಾ ಎಲ್ಲಿದ್ದಾಳೆ? ಕಬೀರ್ ಆರೋಹಿಯನ್ನು ಇಷ್ಟೊಂದು ಪ್ರಶ್ನೆ ಕೇಳ್ತಿರೋದ್ರಿಂದ ಸಿಟ್ಟಾಗಿ, ಫೋನ್ ಕಟ್ ಮಾಡೋ ಅಂತಾನೆ ಸುಮೇಧ್. ಹೇಳಾರೋಹಿ, ನೇಹಾ ವಾಶ್ರೂಮ್ನಲ್ಲಿದ್ದಾಳೆ. ಸರಿ ಕಬೀರ್, ನಾನು ನಾಳೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡಿ ಸೈಡ್ ಟೇಬಲ್ ಮೇಲಿಟ್ಟು ಗಟ್ಟಿಯಾಗಿ ಉಸಿರು ಬಿಡ್ತಾಳೆ. ಹಾಗೆ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸಿ, ನೀನು ಆ ಕಬೀರ್ ಜೊತೆ ಮಾತಾಡಿದ್ರೆ ನನಗಿಷ್ಟ ಆಗಲ್ಲ. ಸುಮೇಧ್ ಪ್ಲೀಸ್ ಕಬೀರ್ ನನ್ನ ಅಜ್ಜಿ, ನೀನು ಹೀಗೆ ನೇಮ ಹಾಕ್ಬೇಡ. ಆದರೆ ನಾನು ಅವನನ್ನು ದ್ವೇಷಿಸ್ತೀನಿ. ಆದರೆ ಸುಮೇಧ್ ಅಂತ ಹೇಳ್ತಿರೋ ಆರೋಹಿ ಹಣೆ ಮೇಲೆ ಮುತ್ತಿಟ್ಟು, ಗುಡ್ ನೈಟ್ ಬಂಗಾರ ಅಂತ ಅವಳ ಸೊಂಟ ಸುತ್ತಲೂ ಕೈ ಹಾಕೊಂಡು ಮುಚ್ಕೊಳ್ತಾನೆ ಸುಮೇಧ್. ಹಠಾತ್ತಾಗಿ ಫೋನ್ ಕಟ್ ಆಗಿದ್ದರಿಂದ ಫೋನ್ ಕಡೆ ನೋಡ್ತಾ, ಆರೋಹಿ ಯಾಕೆ ಸುಳ್ಳು ಹೇಳ್ತಿದ್ದಾಳೆ ಅಂತ ಎದುರಿಗೆ ಕೂತಿರೋ ನೇಹಾ ಕಡೆ ನೋಡ್ತಾನೆ ಕಬೀರ್. ನಿಜಕ್ಕೂ ಆರೋಹಿ ಎಲ್ಲಿದ್ದಾಳೆ ಮತ್ತು ನಮ್ಮ ಮನೆಯಲ್ಲಿ ಇದ್ದೇನೆ ಅಂತ ಯಾಕೆ ಸುಳ್ಳು ಹೇಳಿದ್ಲು ಅಂತ ಕೇಳ್ತಾಳೆ ನೇಹಾ. ಅವಳು ಎಲ್ಲಿದ್ದಾಳಂತ ನಮಗೆ ತಿಳಿಯೋದು, ಅದನ್ನು ಆರೋಹಿ ಮಾತ್ರ ಹೇಳಬೇಕು ಅಂತಾನೆ ರಾಮ್ ಕಡೆ ನೋಡ್ತಾ, ನಿನಗೆ ನಿಜವಾಗಿಯೂ ಅನಿಸುತ್ತಾ ಅವಳು ನಮ್ಮ ಜೊತೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾಳಂತ ಅಂತ ಕೇಳ್ತಾನೆ ಕಬೀರ್. ಆ ಮಾತಿಗೆ ರಾಮ್ ಸುಮ್ಮನಾಗ್ತಾನೆ. ಯಾಕಂದರೆ ಅವನಿಗೆ ಚೆನ್ನಾಗಿ ಗೊತ್ತು ಆರೋಹಿ ಅವ್ರ ಜೊತೆ ಯಾವ ವಿಷಯದ ಬಗ್ಗೆಯೂ ಚರ್ಚೆ ಮಾಡಲ್ಲ ಅಂತ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.